ಎಲ್ಲರಿಗೂ ನಮಸ್ಕಾರ. ನಿತಿನ್ ಪವಾರ್ ಎಂಬವರು ನೀಟ್ ಆಸ್ಪಿರೆಂಟ್ ಹುಡುಗ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿದ್ದಾನೆ. ಅವರಿಗೆ ತುಂಬ ಹೆಚ್ಚಿನ ನಂಬರ್ ಇತ್ತು. ಅದನ್ನು ಹೇಗಾದರೂ ಮಾಡಿ ತೆಗೆಸಬೇಕೆಂದು ಇಚ್ಛೆ ಇತ್ತು. ಅವರಿಗೆ ನಾವು ICL ಅಥವಾ IPCL ಶಸ್ತ್ರಚಿಕಿತ್ಸೆ ಮಾಡಿದರೆ ಈ ಕನ್ನಡಕವನ್ನು ದೂರ ಮಾಡಬಹುದೆಂದು ತಿಳಿಸಿದ್ದೇವೆ. ಇಲ್ಲಿ IPCL ಲೆನ್ಸನ್ನು ನ್ಯಾಚುರಲ್ ಲೆನ್ಸ್ ಎದುರುಗಡೆ ಹಾಗೂ ಐರಿಸ್ ಹಿಂದುಗಡೆ ಇಡಲಾಗುವುದು. ಇದು ತುಂಬ ಸುಲಭವಾದ ಆಪರೇಷನ್. ಪೇಷಂಟಿಗೇನು ನೋವಿರುವುದಿಲ್ಲ. ಇಲ್ಲಿ ಪೇಷಂಟ್ಗೆ ಜಸ್ಟ್ 1 ಡ್ರಾಪ್ ಅನೆಸ್ಥೆಟಿಕ್ ಡ್ರಾಪ್ಸ್ ಹಾಕಿ ವಿದೌಟ್ ಇಂಜೆಕ್ಷನ್ ಈ IPCL ಲೆನ್ಸನ್ನು ಇಂಜೆಕ್ಟ್ ಮಾಡುತ್ತೇವೆ. ಇದು ಚಿಕ್ಕ 2.2 ಮಿಲಿಮೀಟರ್ ಇನ್ಸಿಷನ್ನಲ್ಲೇ ಈ ಲೆನ್ಸನ್ನು ಇಂಜೆಕ್ಟ್ ಮಾಡಿ ಅದು ಕಣ್ಣಿನೊಳಗಡೆ ಹೋಗಿ ಅನ್ಫೋಲ್ಡ್ ಆಗುತ್ತದೆ. ಆದ ನಂತರ ನಿಧಾನವಾಗಿ அந்த ಲೆನ್ಸ್ ಐರಿಸ್ ಹಿಂದುಗಡೆ ಹಾಗೂ ನ್ಯಾಚುರಲ್ ಲೆನ್ಸ್ ಮುಂದೆ ಈ IPCL ಲೆನ್ಸನ್ನು ಇಡುತ್ತೇವೆ. ಇದು ಕಣ್ಣಿಗೆ ಏನು ಅಪಾಯ ಆಗೋದಿಲ್ಲ. ಇದೇ ರೀತಿ ಇನ್ನೊಂದು ಕಣ್ಣಿನಲ್ಲಿ IPCL ಲೆನ್ಸನ್ನು ಇಂಜೆಕ್ಟ್ ಮಾಡಬೇಕು. ನಂತರ ಪೇಷಂಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ. मैं नितिन पवार, मैं जब 7 साल का था तब से मुझे स्पेक्स लगा है, वो भी हाई बाल का। अभी कुछ 19 ईयर्स चल रहे मुझे, तो अभी और ज़्यादा बढ़ गया था। कुछ 19 से 20 है मेरा। अभी कुछ डॉक्टर से मिलने गया था तो उन्हें मुझे यादगिर में मीनाक्षी नेत्रालय करके सजेस्ट किया। तो वहाँ पे डॉक्टर प्रदीप रेड्डी से मिलने के बाद उन्होंने मुझे IPCL का ट्रीटमेंट बताया, सजेस्ट किया कराने के लिए। तो मैंने वो कराया। वो कराने के बाद मुझे अभी जो दिख रहा है ना, लिटरली मैं बोलूँ तो पहले ऐसा नहीं था। मैं पहले 24/7 पहन के घूमता था कि नहीं ऐसा नहीं है, मुझे दूर का भी दिखता है, पास का भी दिखता है। कहीं दूर जाने की ज़रूरत नहीं। यहाँ पे अपने यादगिर में अच्छे ट्रीटमेंट मिलती है, फैसिलिटीज़ अच्छी है। सो अभी कराने के बाद अच्छा दिख रहा है।